ಇದು ನಿಜವಾಗ್ಲೂ ಶಾಕಿಂಗ್ ನ್ಯೂಸ್. ಅತಿ ಹೆಚ್ಚು ಮೊಬೈಲ್ ಬಳಸುವ ಮಕ್ಕಳಿಗೆ ದೃಷ್ಟಿದೋಷ ಬರುವುದು ಗ್ಯಾರಂಟಿ. ಜೊತೆಗೆ ಮಾನಸಿಕ ಅಸ್ವಸ್ಥತೆಯೂ ಕೂಡ ಕಾಡಬಹುದು ಅನ್ನುವ ಎಚ್ಚರಿಕೆಯನ್ನ ಆರೋಗ್ಯ ಇಲಾಖೆ ನೀಡಿದೆ. 4,000 ಮಕ್ಕಳಿಗೆ ದೃಷ್ಟಿ ಸಮಸ್ಯೆ, ಆನ್ಲೈನ್ ಕ್ಲಾಸ್, ಪೋಷಕರು ಕಂಗಾಲು. ದಕ್ಷಿಣ ಕನ್ನಡದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4,000 ಮಕ್ಕಳಲ್ಲಿ ದೃಷ್ಟಿದೋಷ ಸಮಸ್ಯೆ ಕಂಡು ಬಂದಿದೆ. ಕೊರೋನಾ ಅಲೆಯ ಬಳಿಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಆರಂಭ ಆಯಿತು. ಹಾಗಾಗಿ ಅನಿವಾರ್ಯವಾಗಿ ಮಕ್ಕಳ ಕೈಗೆ ಪೋಷಕರು ಮೊಬೈಲ್ ನೀಡಲೇಬೇಕಾಯಿತು. ಇದು ಈಗ ಮಕ್ಕಳಲ್ಲಿ ವ್ಯಸನ ಆಗಿ ಬದಲಾಗಿದೆ. ಇದು ಮಕ್ಕಳ ಕಣ್ಣು ಮನಸ್ಸಿನ ಆರೋಗ್ಯಕ್ಕೆ ಸಮಸ್ಯೆಯನ್ನ ಉಂಟು ಮಾಡಿದೆ. ರಾಜ್ಯ ಆರೋಗ್ಯ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿದ ಮಕ್ಕಳ ಪೈಕಿ 4,000ಕ್ಕೂ ಹೆಚ್ಚು ಮಕ್ಕಳು ದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ ಪೈಕಿ 2,066 ಮಕ್ಕಳಿಗೆ ಕಡ್ಡಾಯ ಕನ್ನಡಕ ಧರಿಸಲೇಬೇಕು ಎಂದು ವೈದ್ಯರು ಸೂಚನೆ ನೀಡಿದ್ದಾರೆ. ಈ ಸಮಸ್ಯೆ 1,376 ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ 1,45,951 ಮಕ್ಕಳನ್ನ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಯೋಜನೆಯಡಿ ತಪಾಸಣೆ ಮಾಡಿದ್ದ ವೇಳೆ ಕಂಡುಬಂದಿದೆ.